ಬೆಂಗಳೂರಿಗೆ ಮಳೆ ಬಂತು ಅಂತಂದ್ರೆ ಸಾಕು ಬೆಂಗಳೂರಿನ ನಿವಾಸಿಗಳಿಗೆ ಆತಂಕ ಪ್ರಾರಂಭವಾಗುತ್ತೆ. ಅವೈಜ್ಞಾನಿಕವಾಗಿ ನಿರ್ಮಾಣವಾದ ಲೇಔಟ್ಗಳಿಗೆ ಮಳೆ ನೀರು ನುಗ್ಗೋದು ಸರ್ವೇ ಸಾಮಾನ್ಯ ಅನ್ನೋ ರೀತಿಯ ಪರಿಸ್ಥಿತಿ ಈ ಬಾರಿ ಕೂಡ ಬಿದ್ದಿರೋ 2-3 ಮಳೆಗೇನೆ ಅನೇಕ ಬಡಾವಣೆಗಳಲ್ಲಿ ಜನರು ಮಳೆ ನೀರಿನಿಂದಾಗಿ ಸಂಕಷ್ಟವನ್ನು ಅನುಭವಿಸುತ್ತಿದ್ದಾರೆ. ಈ ಬಗ್ಗೆ ಬಿಬಿಎಂಪಿ ಗೊತ್ತಿಲ್ಲ ಅಂತಲ್ಲ, ಅಧಿಕಾರಿಗಳಿಗೆ ಮುಂಚೆನೆ ಎಚ್ಚರಿಸುವ ಕಾರ್ಯಗಳೂ ಕೂಡ ನಡೆದಿದೆ. ಆದರೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಪಾಲಿಕೆ. ರಾಜಧಾನಿಯಲ್ಲಿ ಒಂದೇ ಮಳೆಗೆ ರಾಜಕಾಲುವೆಗಳು ಉಕ್ಕಿ ಹರಿದಿದೆ. ಅಪಾರ್ಟ್ಮೆಂಟ್ ಸುತ್ತಮುತ್ತ ನೀರು ನಿಂತು ಅನಾಹುತವೇ ಸೃಷ್ಟಿಯಾಗಿದೆ. ಯಲಹಂಕದ ನಾರ್ತ್ ವುಡ್ ಅಪಾರ್ಟ್ಮೆಂಟ್ ಒಂದೊಂದು ವಿಲ್ಲಾ ಕೂಡ ಇಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಕೋಟಿ ಖರ್ಚು ಮಾಡಿ ಅಪಾರ್ಟ್ಮೆಂಟು ವಿಲ್ಲಾ ಖರೀದಿ ಮಾಡಿದ್ರು ಕೂಡ ಮನೆಯಿಂದ ಆಚೆ ಕಾಲಿಟ್ರೆ ಸಾಕು ಚರಂಡಿ ನೀರಿನಲ್ಲಿ ಕಾಲಿಡೋ ಪರಿಸ್ಥಿತಿ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಯಲಹಂಕದಲ್ಲಿ ಇರ್ತಕ್ಕಂಥ ನಾರ್ತ್ ವುಡ್ ಅಪಾರ್ಟ್ಮೆಂಟ್. ಆ ಬಡಾವಣೆಯಲ್ಲಿ ಇರ್ತಕ್ಕಂಥ ಒಂದೊಂದು ಮನೆ ಕೂಡ ಕೋಟಿ ಮೌಲ್ಯದ ಮನೆಗಳು. ಆದರೆ ಮನೆ ಮುಂದೆ ಹರಿತಾ ಇರೋದು ಅಕ್ಷರಶಃ ಚರಂಡಿ ನೀರು. ಅಪಾರ್ಟ್ಮೆಂಟ್ ಮುಂದೆ ನಿಲ್ಲಿಸಿದ ವಾಹನಗಳು ಕೂಡ ಈ ಗಲೀಜ್ ನೀರಿನಲ್ಲಿ, ರಾಜಕಾಲುವೆ ನೀರಿನಲ್ಲಿ ಮುಳುಗಿ ಹೋಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾ ಹೋಗ್ತಾರೆ. ವೀರೇಶ್, ಇದು ಈ ಬಾರಿ ಮಳೆಯ ಪ್ರಾಬ್ಲಮ್ ಅಲ್ಲ, ಪ್ರತಿ ಬಾರಿ ಮಳೆ ಬಂದಾಗಲೂ ಒಂದಲ್ಲ ಒಂದು ಬಡಾವಣೆಗಳಲ್ಲಿ ಇಂಥದ್ದೇ ಸಮಸ್ಯೆನ ಅನುಭವಿಸ್ತಾರೆ ಸ್ಥಳೀಯ ನಿವಾಸಿಗಳು. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬಿಬಿಎಂಪಿ ಗೊತ್ತಿರುತ್ತೆ ವಿಚಾರ, ಆದರೂ ಕೂಡ ಈ ರೀತಿಯಾದ ನಿರ್ಲಕ್ಷ್ಯ. ಏನು ಹೇಳ್ತಿದ್ದಾರೆ ಯಲಹಂಕ ನಿವಾಸಿಗಳು? ಸ್ಮಿತಾ, ರಾತ್ರಿಯಿಂದ ಈ ಒಂದು ಭಾಗದಲ್ಲಿ ನೀರು ನಿಂತಿದೆ. ಅಂದರೆ ಯಲಹಂಕದ ನಾರ್ತ್ ವುಡ್ ವಿಲ್ಲಾಗಳು ಈ ಒಂದು ಅಪಾರ್ಟ್ಮೆಂಟಲ್ಲಿ ನೀರು ನಿಂತಿದೆ. ಬಟ್ ಇದುವರೆಗೂ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿಲ್ಲ, ತೆರವು ಅಂದರೆ ನೀರು ಹೊರಗೆ ಹಾಕುವ ಕೆಲಸಕ್ಕೆ ಮಾಡಿಲ್ಲ. ಹೀಗಾಗಿ ಇಲ್ಲೊಂದು ಈ ಭಾಗದ ಸುಮಾರು ನಿವಾಸಿಗಳು ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ನೀವು ನೋಡ್ತಿರ್ಬೋದು, ಕೋಟಿಗಟ್ಟಲೆ ವಿಲ್ಲಾಗಳನ್ನು ಖರೀದಿ ಮಾಡಿದ್ದಾರೆ. ಆದ್ರೀಗ ವಿಲ್ಲಾಗಳಲ್ಲಿ ನೀರು ನುಗ್ಗಿದೆ, ಮನೆಗಳಿಗೆ ನೀರು ನುಗ್ಗಿದೆ. ಹೀಗಾಗಿ ಮನೆಯಿಂದ ಹೊರಗಡೆ ಬರೋಕ್ಕೆ ಆಗ್ತಾ ಇಲ್ಲ. ಒಂದು ಕಡೆ ಬೆಳಗ್ಗೆಯಿಂದ ತಿಂಡಿ ಮಾಡಿಲ್ಲ, ಮತ್ತೊಂದು ಕಡೆ ಹಾಲು ತರೋಕೆ ಆಗ್ತಿಲ್ಲ ಅಂತೇಳಿ ಒಂದು ಕಡೆ ಇಲ್ಲಿ ನಿವಾಸಿಗಳು ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಹೀಗಾಗಿ ಎಲ್ಲ ಒಂದು ಕಡೆ ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯ ಬಟಾಬಯಲಾಗಿದೆ. ಯಾಕಂದರೆ ಬಿಬಿಎಂಪಿಯ ಅಧಿಕಾರಿಗಳು ಸಭೆ ಮೇಲೆ ಸಭೆ ಮಾಡ್ತಾರೆ, ರಾಜಕಾಲುವೆನ ಒತ್ತುವರಿ ಮಾಡ್ತಂತೇನೋ ಮಾತು ಒಂದು ಕಡೆ ಹೇಳಿಕೆ ಕೊಡ್ತಾರೆ. ಬಟ್ ಇದ್ಯಾವುದೂ ಆಗಿಲ್ಲ. ಒಂದು ಕಡೆ ನಿನ್ನೆ ಸಿ ಎಂ ಸಿದ್ದರಾಮಯ್ಯ ಅವರು ಒಂದು ಸಭೆ ಮಾಡ್ತಾರೆ ಅಧಿಕಾರಿಗಳ ಜೊತೆ. ಇದೇನಾ ಸಭೆನಾ ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದರೆ ರಾಜಕಾಲುವೆಗಳು ತುಂಬ ಇದ್ದಾವೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು, ವಿಲ್ಲಾಗಳಲ್ಲಿ ಯಾವ ರೀತಿ ಮನೆಗಳಿಗೆ ನೀರು ನುಗ್ಗಿದೆ. ಮತ್ತೊಂದು ಕಡೆ ಇಲ್ಲಿ ವೈಖರಿಗಳೆಲ್ಲ ತುಂಬ ಸ್ಟ್ರಕ್ ಆಗಿದೆ, ಸಾಕಷ್ಟು ನೀರು ನಿಂತಿದೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಯಾಕಂದರೆ ಈ ಒಂದು ಭಾಗದ ರಾಜಕಾಲುವೆ ಸಮಸ್ಯೆ ಒಂದು ಕಡೆ ಪರಿಸರ ಇಲಾಖೆಗೆ ಸಂಬಂಧಪಡುತ್ತೆ, ಒಂದು ಕಡೆ ಬಿಬಿಎಂಪಿಗೆ ಸಂಬಂಧಪಡುತ್ತೆ. ಇವೆರಡರ ಇಲಾಖೆಯ ಸಮನ್ವಯ ಕೊರತೆಯಿಂದ ರಾಜಕಾಲುವೆ ಅರ್ಧಂಬರ್ಧ ಕಾಮಗಾರಿ ಆಗಿರೋ ಪರಿಣಾಮ ಇದೀಗ ಇಲ್ಲಿ ಪ್ರವಾಹದಂತ ಆಗಿದೆ. ಸುಮಾರು ಮನೆಗಳಿಗೆ ನೀರು ನುಗ್ಗಿದೆ. ಸುಮಾರು 25ಕ್ಕೂ ಹೆಚ್ಚು ವಿಲ್ಲಾಗಳಿದ್ದಾವೆ. ಸುಮಾರು ಒಂದು 300ಕ್ಕೆ ಹೆಚ್ಚು ಇಲ್ಲಿ ನಿವಾಸಿಗಳು ಒಂದು ಕಡೆ ಇರ್ತಾರೆ. ಹೀಗಾಗಿ ಒಂದು ಕಡೆ ಮದುವೆ ಇದೆ, ಸಮಾರಂಭ ಇದೆ. ಆದ್ರೀಗ ನೀರು ತುಂಬ ನಿಂತಿದೆ. ಅಧಿಕಾರಿಗಳ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗಿದೆ ಗೊತ್ತಾಗುತ್ತೆ. ರಾತ್ರಿಯಿಂದ ನೀರು ನಿಂತರೂ ಯಾವೊಬ್ಬ ಬಿಬಿಎಂಪಿ ಅಧಿಕಾರಿಗಳು ಬಂದಿಲ್ಲ. ಹೀಗಾಗಿ ನಿವಾಸಿಗಳು ನಮಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು. ಯಾಕಂದರೆ ಮಳೆ ಬಂದರೆ ಇದೇ ಆಗುತ್ತೆ. ಇದು ಬೇಸಿಗೆ ಮಳೆ, ಇನ್ನು ಮುಂಗಾರು ಜೂನ್ 1ರಿಂದ ಆರಂಭವಾಗುತ್ತೆ. ಆ ಮಳೆಗೆ ಯಾವ ರೀತಿ ಪರಿಸ್ಥಿತಿ ಉಂಟಾಗ್ಬೋದು. ಹೀಗಾಗಿ ಬೇಗ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಅದಲ್ಲೇ ಬ್ರ್ಯಾಂಡ್ ಬೆಂಗಳೂರು ಕಲ್ಪನೆ ಹೊತ್ತಿದ ಸಚಿವರು ಎಚ್ಚೆತ್ತುಕೊಳ್ಬೇಕು. ನಿಮ್ಮ ಅಧಿಕಾರಿಗಳು ಕೆಲಸ ಮಾಡಲ್ಲ, ಓನ್ಲಿ ಸಭೆ ಮಾಡ್ತಾರೆ, ಒಂದು ಕಡೆ ಹೇಳಿಕೆ ಕೊಡ್ತಾರೆ, ಅದು ಬಿಟ್ಟರೆ ಬಂದು ಪರಿಶೀಲನೆ ಮಾಡಲ್ಲ. ಇಲ್ಲಿ ತುಂಬ ನೀರು ನಿಂತಿದೆ. ಇದುವರೆಗೂ ಬಂದು ನೀರನ್ನು ಹೊರಹಾಕೋ ಕೆಲಸ ಮಾಡಿಲ್ಲ. ಹೀಗಾಗಿ ಎಲ್ಲ ಒಂದು ಕಡೆ ಸಮಸ್ಯೆ ಜಾಸ್ತಿ ಆಗಿದೆ ಈ ಒಂದು ಭಾಗದಲ್ಲಿ. ಹೀಗಾಗಿ ಈ ಒಂದು ಭಾಗದ ನಿವಾಸಿಗಳು ಒಂದು ಕಡೆ ತುಂಬ ಆಕ್ರೋಶ ಹೊರಹಾಕ್ತಿದ್ದಾರೆ. ಸ್ಮಿತಾ, ಇಲ್ಲಿ ಕೆಲವೊಂದಷ್ಟು ವ್ಯವಸ್ಥೆಗಳಿದ್ರೂ ಕೂಡ ವ್ಯವಸ್ಥೆಯನ್ನು ಉಪಯೋಗಿಸ್ಕೊಂಡು ಮಳೆ ನೀರು ನಿಲ್ಲದೇ ಇರೋ ರೀತಿಯಲ್ಲಿ ಮಾಡಲಿಕ್ಕೆ ಮುಂದಾಗಿಲ್ಲ ಬಿಬಿಎಂಪಿ ಅನ್ನೋ ಆರೋಪ. ಫಾರ್ ಎಕ್ಸಾಂಪಲ್, ಸ್ಟಾರ್ಮ್ ವಾಟರ್ ಡ್ರೈನ್ ಇದ್ರೂ ಕೂಡ ಅದನ್ನು ಓಪನ್ ಬಿಟ್ಬಿಟ್ಟಿದ್ದಾರೆ. ಹೀಗಾಗಿ ಮಳೆ ನೀರು ಹೋಗ್ತಿಲ್ಲ. ಈ ರೀತಿಯಾದ ನಿರ್ಲಕ್ಷ್ಯದ ಬಗ್ಗೆ ಕೂಡ ಆರೋಪ ಕೇಳೋಕೆ ಸಿಗ್ತಾ ಇದೆಯಲ್ವಾ ವೀರೇಶ್?
ಸ್ಮಿತಾ ಎಸ್, ಯಾಕಂದ್ರೆ ಇದು ಈ ಹಿಂದೆ BBMP ಲೆಟರ್ ಬರೆದಿದ್ರೆ ಆ ಒಂದು ಕಾಮಗಾರಿ ಆಗ್ತಿಲ್ಲ, ಒಂದ್ ಕಡೆ ರಾಜಕಾಲುವೆನ ಅರ್ಧಂಬರ್ಧ ಕಟ್ಟಿದ್ದೀರಾ, ಒಂದ್ ಕಡೆ ಮಳೆ ಆಗ್ತಿದೆ, ತುಂಬಾ ಸಮಸ್ಯೆ ಆಗ್ತದೆ ಅಂತಲೂ BBMP ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ, ಮನವಿ ಸಹ ಮಾಡಿಕೊಂಡಿದ್ದಾರೆ. ಬಟ್ ಇದು ಯಾವುದು ಅಧಿಕಾರಿಗಳ ಗಮನ ಹರಿಸಿಲ್ಲ, ಒಂದ್ ಕಡೆ ಪರಿಶೀಲನೆ ಮಾಡಿಲ್ಲ. ಆ ಒಂದು ಪರಿಣಾಮ ಇವತ್ತು ನೀರಿಂದಿದೆ. ಅರ್ಧ ನೋಡ್ತಿರ್ಬೋದು ಯಾವ ಮಟ್ಟಿಗೆ ನೀರು ನಿಂತಿದೆ. ಯಾಕಂದ್ರೆ ಇವರು ಟ್ಯಾಕ್ಸ್ ಕಟ್ತಾರೆ, ಒಂದ್ ಕಡೆ ಕೋಟಿಗಟ್ಟಲೆ ಮನೆ ಖರೀದಿ ಮಾಡ್ತಾರೆ. ಇದನ್ನ ಬ್ರ್ಯಾಂಡ್ ಬೆಂಗಳೂರು ಕಲ್ಪನೆ ಅಂತಾನೆ ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ಯಾಕಂದ್ರೆ ಮಳೆ ಬಂತಂದ್ರೆ ಬೆಂಗಳೂರು ಸಮಸ್ಯೆ ಇದಾಗುತ್ತೆ. ಪ್ರತಿ ಬಾರಿ ಮಳೆ ಬಂದ್ರೆ ಇದೇ ಸಮಸ್ಯೆ ಆಗುತ್ತೆ. ಒಂದ್ ಕಡೆ ಹೊಸ ರಾಜಕಾಲುವೆಗಳನ್ನ 1100ಕ್ಕೂ ಹೆಚ್ಚು ರಾಜಕಾಲುವೆನ ಒತ್ತುವರಿ ಆಗಿದೆ, ಅದು ಸಹ ತೆರವು ಮಾಡಿಲ್ಲ. ರಿಪಬ್ಲಿಕ್ ಕನ್ನಡ ಈ ಹಿಂದೆ ಸಹ ಏನೋ ಒಂದು ಈ ಬಗ್ಗೆ ಒಂದು ರಿಪಬ್ಲಿಕ್ ಕನ್ನಡ ಅಧಿಕಾರಿಗಳ ಗಮನಕ್ಕೂ ಇಂತು. ಯಾಕಂದ್ರೆ ರಾಜಕಾಲುವೆ ಇನ್ನೂ ಪೂರ್ಣ ಆಗಿಲ್ಲ, ಒಂದ್ ಕಡೆ ಮಳೆ ಬಂದ್ರೆ ತುಂಬಾ ಸಮಸ್ಯೆ ಆಗುತ್ತೆ ಅಂತ BBMPಗೆ ಕಮಿಷನರ್ಗೆ ಪ್ರಶ್ನೆ ಮಾಡಿದ್ವಿ. ಬಟ್ ಅಲ್ಲಿ ಮೇ ತಿಂಗಳು ಇದು ಮಳೆ ಆಗ್ತಿದೆ, ಕಾಮಗಾರಿ ಬೇಗ ಮುಗಿಸುವಂತ ಹೇಳಿದ್ರು. ಬಟ್ ಇದ್ಯಾವುದೂ ಆಗಿಲ್ಲ. ಹೀಗಾಗಿ ಈ ಸಮಸ್ಯೆಯಿಂದ BBMP ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಪರಿಸ್ಥಿತಿ ಉಂಟಾಗಿದೆ. ಸ್ಮಿತಾ. ರೈಟ್, ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ಅಲ್ಲಿ ಆಲ್ರೆಡಿ ಒಂದಿದೆ STP ಇದೆ, ಇದರದ್ದು ಗೌರ್ಮೆಂಟ್ STP, ಅಲ್ಲಿ ಕನೆಕ್ಟ್ ಮಾಡಬೇಕಿತ್ತು. ಅಲ್ಲಿ ಬಿಟ್ಟು ಡೈರೆಕ್ಟಾಗಿ ರಾಜಕಾಲುವೆನ ಇಲ್ಲೇ ತಂದು ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಬೆಂಗಳೂರಿನ ಯಲಹಂಕದ ನಾರ್ತ್ ವುಡ್ ಅಪಾರ್ಟ್ಮೆಂಟ್ ಕಂಪ್ಲೀಟ್ ಆಗಿ ನೀರು ತುಂಬ ಹೋಗಿದೆ ಅಪಾರ್ಟ್ಮೆಂಟ್ನ ಸುತ್ತಮುತ್ತ. ಹೀಗಾಗಿ ಅಲ್ಲಿನ ನಿವಾಸಿಗಳು ಪರದಾಡ್ತಿದ್ದಾರೆ. ಮನೆಯಿಂದ ಹೊರಗೆ ಬರಬೇಕು ಅಂದರೂ ಕೂಡ ಕಷ್ಟಪಡುವಂತಹ ಪರಿಸ್ಥಿತಿ ಅಲ್ಲಿದೆ. ಹೀಗಾಗಿ ಕಾಂಪೌಂಡ್ ಹತ್ತಿ, ಮರ ಹತ್ತಿ ಎಲ್ಲ ಸಾಹಸ ಮಾಡ್ತಿದ್ದಾರೆ ಅಲ್ಲಿನ ನಿವಾಸಿಗಳು. ದೃಶ್ಯದಲ್ಲಿ ಅದನ್ನು ಗಮನಿಸ್ತಿದ್ದೀರಿ. ಇದರದ್ದು ಗೌರ್ಮೆಂಟ್ STP, ಅಲ್ಲಿ ಕನೆಕ್ಟ್ ಮಾಡಬೇಕಿತ್ತು. ಅಲ್ಲಿ ಬಿಟ್ಟು ಡೈರೆಕ್ಟಾಗಿ ರಾಜಕಾಲುವೆನ ಇಲ್ಲೇ ತಂದು ಅಖಿಲ್ಪುರ ಸೊ ಇಲ್ಲಿ ಮಾಡಿ ಆ ಕಡೆ ಅಲ್ಲಿ ಆಲ್ರೆಡಿ ಒಂದಿದೆ STP ಇದೆ, ಆ ಕಡೆ ಇದರದ್ದು ಗೌರ್ಮೆಂಟ್ STP, ಅಲ್ಲಿ ಕನೆಕ್ಟ್ ಮಾಡಬೇಕಿತ್ತು. ಅಲ್ಲಿ ಬಿಟ್ಟು ಡೈರೆಕ್ಟಾಗಿ ರಾಜಕಾಲುವೆನ ಇಲ್ಲೇ ತಂದು ಮಳೆಯ ಅವಾಂತರ ಕೇವಲ ಬೆಂಗಳೂರು ಮಾತ್ರವಲ್ಲ, ಚಿಕ್ಕಮಗಳೂರಿನಲ್ಲೂ ಕೂಡ ಮಳೆ ಅಬ್ಬರ ಮುಂದುವರೆದಿದೆ. ಮನೆಯ ಕಾಂಪೌಂಡ್ ಕುಸಿದು ಕಾಂಪೌಂಡ್ ಮುಂದೆ ನಿಲ್ಲಿಸಿದ 4 ಬೈಕ್ ಜಖಮಾಗಿದೆ. ಚಿಕ್ಕಮಗಳೂರಿನ ಹೌಸಿಂಗ್ ಬೋರ್ಡ್ನಲ್ಲಿ ಈ ಘಟನೆ ನಡೆದಿರೋದು. ಮಳೆ ಬಿದ್ದ ಪರಿಣಾಮ ಕಾಂಪೌಂಡ್ ಕುಸಿದು ಬಿದ್ದಿದೆ. ಕಾಂಪೌಂಡ್ ಮುಂಭಾಗದಲ್ಲಿ ನಿಲ್ಲಿಸಿದ್ದ ವಾಹನಗಳು ಜಖಮಾಗಿದೆ. ಎರಡು ದೃಶ್ಯಗಳು ಏಕಕಾಲದಲ್ಲಿ ಗಮನಿಸ್ತಾ ಇದ್ರಿ. ಒಂದ್ ಕಡೆ ಮನೆ ಒಳಗೆಲ್ಲ ನೀರು ನುಗ್ಗಿದೆ, ಮಳೆ ನೀರು. ಮತ್ತೊಂದು ಕಡೆ ಕಾಂಪೌಂಡ್ ಕುಸಿದು ಬಿದ್ದು ವಾಹನಗಳು ಕಂಪ್ಲೀಟ್ ಆಗಿ ಜಖಮಾಗಿದೆ. ಚಿಕ್ಕಮಗಳೂರಿನಲ್ಲಿ ನಿನ್ನೆ ಸುರಿದ ಭಾರಿ ಮಳೆಗೆ ಹೌಸಿಂಗ್ ಬೋರ್ಡ್ ಲೇಔಟ್ನಲ್ಲಿ ಈ ರೀತಿಯಾದ ಘಟನೆ ನಡೆದಿರೋದು. ಕಾಂಪೌಂಡ್ ಮಳೆಗೆ ನೆನೆದು ಕುಸಿದು ಬಿದ್ದಿದೆ. ಅಲ್ಲಿ ನಿಲ್ಲಿಸಿದ 4ಕ್ಕೂ ಅಧಿಕ ಬೈಕ್ಗಳು ಕಂಪ್ಲೀಟ್ ಆಗಿ ನಜ್ಜುಗುಜ್ಜಾಗಿದೆ. ಮತ್ತೊಂದು ಕಡೆ ಮನೆಗಳ ಒಳಗೂ ಕೂಡ ನೀರು ನುಗ್ಗಿರೋದ್ರಿಂದ ಜನ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆಗಾಲ ಸಮೀಪ ಇದೆ ಅಂದ ತಕ್ಷಣ ಸ್ಥಳೀಯ ಆಡಳಿತಗಳು ಮಾಡಬೇಕಾಗಿರೋ ಕೆಲಸ ಮಳೆ ನೀರು ಸರಾಗವಾಗಿ ಹರಿದೋಗ್ಲಿಕ್ಕೆ ಬೇಕಾದ ವ್ಯವಸ್ಥೆಗಳು ಏನಿದೆ ಅದನ್ನು ಸರಿಪಡಿಸಿ ರೆಡಿ ಮಾಡಿಡೋದು. ಇನ್ ಕೇಸ್ ಮಳೆ ನೀರು ಹರಿದು ಹೋಗುವ ವ್ಯವಸ್ಥೆ ಇಲ್ಲ ಅಂತಂದರೆ ತಕ್ಷಣಕ್ಕೆ ಅಟ್ಲೀಸ್ಟ್ ಟೆಂಪರರಿ ಸೇಕ್ ತಾತ್ಕಾಲಿಕವಾಗಿ ಆದರೂ ಕೆಲವೊಂದಷ್ಟು ವ್ಯವಸ್ಥೆಯನ್ನು ಮಾಡೋದು. ಆದರೆ ಸ್ಥಳೀಯ ಆಡಳಿತಗಳು ನಿರ್ಲಕ್ಷ್ಯ ವಹಿಸಿದೆ ಅನ್ನೋದಕ್ಕೆ ಎಲ್ಲ ದೃಶ್ಯಗಳು ಸಾಕ್ಷಿ ಆಗ್ತಾ ಇದೆ. ಯಾವ ರೀತಿ ಇದೆ ಚಿಕ್ಕಮಗಳೂರಿನ ಪರಿಸ್ಥಿತಿ, ಇದರ ಪ್ರತ್ಯಕ್ಷ ವರದಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ, ಗಮನಿಸಿ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮಳೆ ಅವಾಂತರ ಹೆಚ್ಚಾಗಿದೆ. ಅದರಲ್ಲೂ ಒಂದು ವಾರದಿಂದ ಭಾರೀ ಮಳೆ ಕೂಡ ಆಗ್ತಿರುವಂಥದ್ದು. ಚಿಕ್ಕಮಗಳೂರು ನಗರ ಸೇರಿದ